ತುಂಬಾ ಜನಕ್ಕೆ ಅನ್ನ ಸಾಂಬಾರ್ ಜೊತೆ ಪಲ್ಯ ಇರಲೇಬೇಕು. ಇದು ಉಪ್ಸಾರ್ ಸೊಪ್ಪಿನ ಜೊತೆ ಮೊಟ್ಟೆ ಹಾಕೊಂಡು ಹುರಿದಿರೋ ಪಲ್ಯ. ಒಂದೇ ಒಂದ್ ಕಂತೆ ಉಪ್ಸಾರ್ ಸೊಪ್ಪನ್ನ ತಂದು ಸೋಸ್ಕಳಿ, ಆಮೇಲೆ ಸಣ್ಣಕ್ಕೆ ಕುಯ್ಕಳಿ. ಅದಾದ್ಮೇಲೆ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಮೀಡಿಯಂ ಸೈಜ್ 2 ಈರುಳ್ಳಿನ ಹಚ್ಕೊಂಡು ಒಲೆ ಮೇಲೆ ಬಾಂಡ್ಲಿ ಒಳಗೆ ಎಣ್ಣೆ ಬಿಡಿ. ಈರುಳ್ಳಿ ಹಾಕೊಂಡು ಸ್ವಲ್ಪ ಹೊತ್ತು ಆದ್ಮೇಲೆ ಉಪ್ಸಾರ್ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಊಟ ನನಗೆ ಇಷ್ಟೇ ಸಾಕು ಅಂತಾರಲ್ಲ, ಅವ್ರಿಗೆ ಈ ತರ ಪಲ್ಯ ಮಾಡ್ಕೊಡಿ. 4 ತುತ್ತು ಜಾಸ್ತಿ ಊಟ ಮಾಡ್ತಾರೆ, ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅದ್ರಲ್ಲೂ ಈ ಬ್ಯಾಚುಲರ್ ಹುಡುಗರಿಗೆ ಈ ಪಲ್ಯ ತುಂಬಾನೇ ಇಷ್ಟ ಆಗೋದಂತೂ ಗ್ಯಾರಂಟಿ. ಅದನ್ನ ಹೇಳ್ತಾ ಎಷ್ಟು ಮೊಟ್ಟೆ ಹಾಕಿದ್ದೀನಿ ಅಂತ ಹೇಳೋದೇ ಮರ್ತ್ಬಿಟ್ಟೆ. 3 ಮೊಟ್ಟೆ ಹಾಕಿದ್ದೀನಿ, 4ನೇ ಮೊಟ್ಟೆ ಹಾಕ್ತಾ ಇದ್ದೀನಿ. ಇದನ್ನ ಮೀಡಿಯಂ ಉರಿ ಕೊಟ್ಕೊಂಡು ಉರಿಬೇಕು. 5 ನಿಮಿಷ ಉರ್ದಾದ್ಮೇಲೆ ಹಿಂಗ ಆಯ್ತದೆ. ಇದಕ್ಕೆ ಸ್ವಲ್ಪ ಮೆಣಸಿನಕಾಳನ್ನ ಕುಟ್ಟಿ ಪುಡಿ ಮಾಡ್ಕೊಂಡು ಬೆರೆಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹುರ್ಕೊಂಡ್ರೆ ರೆಡಿ ಆಗುತ್ತೆ ಈ ಸೊಪ್ಪಿನ ಸಾರಿನ ಮೊಟ್ಟೆ ಪಲ್ಯ. ಆಹಾ, ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಅದ್ರಲ್ಲೂ ಈ ಕೈಯಲ್ಲಿ ತಿಂತಾ ಇದ್ರಂತೂ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೆಂಗಿತ್ತು ಅನ್ನೋದ ಕಮೆಂಟ್ ಹಾಕೋದ್ ಮರಿಬೇಡಿ. ಲೈಫಲ್ಲಿ ತಿಂತಾ ಇರ್ಬೇಕು, ತಿಂತ ಹೋಗ್ತಾ ಇರ್ಬೇಕು ಅಷ್ಟೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.